ನಮಸ್ಕಾರ ವೀಕ್ಷಕರೇ. ಜೀವನದಲ್ಲಿ ಕೆಲವಷ್ಟು ಒಳ್ಳೆಯದು ಇರುತ್ತೆ, ಕೆಲವಷ್ಟು ಕೆಟ್ಟದ್ದು ಇರುತ್ತೆ. ನಾವು ಬಳಸ್ಕೊಳ್ಳೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಜೀವನ ಆಧರಿಸುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನೋಗೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಒಂದು ಅಮೆಜಾನ್ ಫಾರೆಸ್ಟ್ ಅಲ್ಲಿ ಬದುಕ್ತಾ ಇರುವಂಥ ಒಂದು ಟ್ರೈಬ್ ಬಗ್ಗೆ ಇರುವಂಥ ವಿಡಿಯೋ ಇದು. ಆ ಟ್ರೈಬ್ ಬಗ್ಗೆ ಏನಿದೆ ವಿಡಿಯೋ ಅನ್ನೋದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬೇಸಿಕಲಿ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಇಂಟರ್ನೆಟ್ ಇಲ್ಲ, ಏನೇನು ಫೆಸಿಲಿಟಿನೂ ಇಲ್ಲ, ಕರೆಂಟ್ ಇಲ್ಲ ಅಂತ ಜಾಗಕ್ಕೆ ಟೆಸ್ಲಾ CEO ಎಲನ್ ಮಾಸ್ಕ್ ಅವರು ಸ್ವಲ್ಪ ಫೆಸಿಲಿಟಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇಂಟರ್ನೆಟ್ ಕೊಟ್ಟರು, ಸೋಲಾರ್ ಪವರ್ಗಳು ಹಾಕೊಟ್ರು. ಇದರಿಂದ ಅಲ್ಲಿರೋರಿಗೆ ಎಷ್ಟು ಅಡ್ವಾಂಟೇಜ್ ಆಗುತ್ತೆ ಅಂತಲೇ ಅವ್ರು ಅಂದ್ಕೊಂಡ್ರು. ಹೌದು, ಇದರಿಂದ ತುಂಬಾ ಅಡ್ವಾಂಟೇಜ್ ಆಯಿತು. ಅಲ್ಲಿ ಕಲಿಯೋದಕ್ಕೆ ಶುರು ಮಾಡಿದ್ರು, ಮಕ್ಕಳು ಓದೋದಕ್ಕೆ ಶುರು ಮಾಡೋದು, ಜೊತೆಗೆ ಬೇರೆ ಬೇರೆ ವಿಷಯಗಳು ಆ ಇಂಟರ್ನೆಟ್ಟಿಂದ ಜನಕ್ಕೆ ಅರ್ಥ ಆಗ್ತಾ ಹೋಯ್ತು. ಜನ ಯಾವ ರೀತಿ ಬದುಕ್ಬೋದು, ಇನ್ನು ಲೈಫ್ ಸ್ಟೈಲ್ ಯಾವ್ಯಾವ ಥರ ಇದೆ ಅನ್ನೋದು ವಿಷಯಗಳನ್ನ ಅದರಲ್ಲಿ ತಿಳ್ಕೊಳ್ತಾ ಹೋದ್ರು. ಹೀಗೆ ತಿಳ್ಕೊಳ್ತಾ ಬೇಟೆ ಆಡೋ ಬೇರೆ ಬೇರೆ ವಿಧಾನನೂ ಕಲ್ತ್ಕೊಂಡ್ರು. ಬೇರೆ ಬೇರೆ ಆಯುಧಗಳು ಯಾವ ರೀತಿ ಇರುತ್ತೆ, ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ಬದುಕೋದು ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ರು. ಆದರೆ ತಿಳ್ಕೊಂಡಾದ್ಮೇಲೆ ಆಗಿದ್ದೇನು? ಮನುಷ್ಯನ ಜೀವನನೇ ಬದಲಾಯಿಸುತ್ತೆ ಕೆಲವಷ್ಟು ಅನ್ನೋದಕ್ಕೆ ಇದು ಎಕ್ಸಾಂಪಲ್ಲು. ಅವರು ಬೇಟೆಯಾಡಿ ಬದುಕ್ತಾ ಇದ್ರು, ತರಕಾರಿಗಳನ್ನ ಬೆಳ್ಕೊಳ್ತಾ ಇದ್ರು, ಇನ್ನು ಬೇರೆ ಬೇರೆ ಇದನ್ನ ಮಾಡ್ತಾ ಇದ್ರು. ಇದನ್ನ ಬೇರೆ ಬೇರೆ ರೀತಿನೂ ಮಾಡ್ಬೋದು ಅಂತ ಕಲ್ತ್ಕೊಂಡ್ರು. ಅಲ್ಲಾಗಿದ್ದು ಒಂದೇ ಒಂದು ನೆಗೆಟಿವ್. ಇದೆಲ್ಲ ಪಾಸಿಟಿವ್, ಆದರೆ ಏನಂದ್ರೆ ಇದೆಲ್ಲ ಅವ್ರಿಗೆ ಅಡ್ವಾಂಟೇಜ್ ಆಯಿತು. ಓಕೆ, ನಾವು ಈ ಥರ ಬೆಳೆನೂ ಬೆಳಿಬೋದು, ಈ ಥರ ಬಟ್ಟೆಗಳನ್ನ ಧರಿಸ್ಬೋದು, ಇನ್ನು ಈ ಥರನೂ ಬದುಕ್ಬೋದು, ಮಕ್ಳಿಗೆ ಈ ಥರ ಎಜುಕೇಷನ್ ಕೊಡ್ಬೋದು, ಡಾಕ್ಟರ್ ಯಾವ ಥರ ಆಗ್ಬೋದು, ಇನ್ನು ಬೇಟೆ ಯಾವ ಥರ ಆಡ್ಬೋದು, ಇದನ್ನೆಲ್ಲ ಕಲ್ತ್ಕೊಂಡ್ರು. ಆದರೆ ನೆಗೆಟಿವಿಟಿ ಅನ್ನೋದು ಕೂಡ ಅಲ್ಲೂ ಇರುತ್ತೆ ಅನ್ನೋದಕ್ಕೆ ಮೊಬೈಲ್ ಅಡಿಕ್ಷನ್ ಅನ್ನೋದು ಶುರು ಆಯಿತು. ಸೋಂಬೇರಿಗಳಾಗೋದಕ್ಕೆ ಶುರುವಾದ್ರು ಜನ. ಮೊದಲು ಅಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ರು, ಅವರೇ ಮನೆಗಳನ್ನ ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರು, ಇನ್ನು ಬೇರೆ ಬೇರೆ ಸಿಸ್ಟಮ್ಗಳನ್ನ ಅಲ್ಲಿ ಮಾಡ್ಕೊಳ್ತಾ ಇದ್ದಂಥದ್ದೆಲ್ಲ ಹೋಯ್ತು. ಇಂಟರ್ನೆಟ್ ಅಡಿಕ್ಷನ್ ಅನ್ನೋದು ಶುರುವಾಯಿತು. ಅದನ್ನೇ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಎಮರ್ಜೆನ್ಸಿಗಿರಲಿ ಅಂತ ಆ ಊರಿಗೆ ಕರೆಂಟು ಇಂಥ ಫೆಸಿಲಿಟಿ ದೊಡ್ಡವರು ಮಾಡ್ಕೊಡ್ತಾ ಇರ್ತಾರೆ. ಆದರೆ ಆ ಊರನ್ನ ಅದು ಸೋಂಬೇರಿತನಕ್ಕೆ ಯಾವ ರೀತಿ ಕರ್ಕೊಂಡು ಹೋಯ್ತು ಅನ್ನೋದನ್ನ ಇದರಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ನೆಗೆಟಿವಿಟಿ ಅನ್ನೋದು ಯಾವ ರೀತಿ ಮನುಷ್ಯನ ಇಂಪ್ಯಾಕ್ಟ್ ಮಾಡುತ್ತೆ. ಎಲ್ಲ ಕೆಲಸ ಬಿಟ್ಟು ಮೊಬೈಲ್ ನೋಡೋದ್ರಲ್ಲೇ ಟೈಮ್ ಕಳೆಯೋದಕ್ಕೆ ಶುರು ಮಾಡಿದ್ರು ಜನ. ಇದರಿಂದ ಊರಲ್ಲಿ ಕೆಲಸ ಮಾಡೋರು ಕಡಿಮೆ ಆದರು, ಬೆಳೆ ಬೆಳೆಯೋರು ಕಡಿಮೆ ಆದರು, ಇನ್ನು ಮನೆ ಕಟ್ಟೋರು ಕಡಿಮೆ ಆದರು. ಆ ಟ್ರೈಬಲ್ಲಿ ಬೇರೆ ಬೇರೆ ಸ್ಟೈಲ್ಗಳೆಲ್ಲ ಬಂದು ಕೆಟ್ಟದಕ್ಕೂ ಬಳಸ್ಕೊಳ್ಳೋಕೆ ಶುರು ಆದರು. ಮೊದಲು ಹುಡುಗರು ಕೆಲಸ ಮಾಡ್ತಾ ಇದ್ದವರು ಅಡಲ್ಟ್ ಸೈಟ್ಸ್ಗಳನ್ನ ನೋಡೋದ್ರಲ್ಲೇ ಟೈಮ್ ಪಾಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದರಿಂದ ಬೇರೆ ಬೇರೆದೆಲ್ಲ ಹೇಳಿದ್ನಲ್ಲ, ನೆಗೆಟಿವಿಟಿ ಅನ್ನೋದು ಯಾವ ರೀತಿ ಸೃಷ್ಟಿ ಆಗುತ್ತೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಆಗುತ್ತೆ. ನಾವು ಬಳಸೋದ್ರ ಮೇಲೆ ಗುಡ್ ಆರ್ ಬ್ಯಾಡ್ ಅನ್ನೋದು ಇರುತ್ತೆ. ಮಕ್ಕಳು ಕೂಡ ವಿಡಿಯೋ ಗೇಮ್ ಮೇಲೆ ಡಿಪೆಂಡ್ ಆಗೋದ್ರು. ಅಷ್ಟೊಂದು ಈ ಮೊಬೈಲ್ ಟೆಕ್ನಾಲಜಿ ಅನ್ನೋದು ಮಕ್ಕಳನ್ನ ಡಿಸ್ಟರ್ಬ್ ಮಾಡ್ತು. ಕಾಡು ಜನ ಏನೂ ನೋಡದೇ ಇದ್ದವರು 9 ತಿಂಗಳಲ್ಲಿ ಈ ಮಟ್ಟಕ್ಕೆ ಬದಲಾಗೋಯ್ತು ವ್ಯವಸ್ಥೆ ಅಂತ ನೋಡ್ತಾ ಇದ್ದಾಗೆ ಆ ಕಾಡಿನ ಜನಕ್ಕೆ, ಲೀಡರ್ಗಳಿಗೆ ಅನಿಸಿದ್ದು ಈ ಮೊಬೈಲ್ ಅನ್ನೋದು, ಈ ಟೆಕ್ನಾಲಜಿ ಅನ್ನೋದು ಒಳ್ಳೇದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ಇಲ್ಲಿರುವಂಥ ಒಳ್ಳೇದನ್ನು ಮಾತ್ರ ಬಳಸ್ಕೊಳ್ಳೋಣ, ಕೆಟ್ಟದ್ದನ್ನು ತೆಗೆದಾಕೋಣ ಅಂತಲೇ ಹೇಳಿ ಆ ಊರಿಗೆ, ಆ ಟ್ರೈಬ್ಗೆ ಇಂಟರ್ನೆಟ್ಟೇ ಬೇಡ ನಮಗೆ ಅಂತ ಈಗ ತೆಗೆದಾಕುವಂಥ ಕೆಲಸ ಮಾಡ್ತಿದ್ದಾರೆ. ನೋಡಿದ್ರಲ್ಲ, ಇಂಟರ್ನೆಟ್ ಅನ್ನೋದು ಯಾವ ರೀತಿ 9 ತಿಂಗಳಲ್ಲಿ ಒಂದು ವ್ಯವಸ್ಥೆನ ಬದಲಾಯಿಸುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲು. ಅವ್ರು ತೋರಿಸಿದ್ರು ಕ್ಲೀನಾಗಿ. ದೊಡ್ಡ ದೊಡ್ಡ ಶ್ರೀಮಂತರು ಈಗಲೂ ದಾನ ಮಾಡ್ತಾನೇ ಇರ್ತಾರೆ. ನೀವು ಈ ಥರ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅಂತ ಅಂಥವ್ರಿಗೆ ಪಾಪ ಬದುಕೊಳ್ಳಿ, ಅವರು ಹೊರಗಡೆ ಪ್ರಪಂಚದ ಥರ ಬದುಕಲಿ ಅಂತ ದಾನ ಮಾಡೋರು ಇರ್ತಾರೆ. ಆ ದಾನ ಮಾಡೋದ್ರಿಂದನೂ ಯಾವ ರೀತಿ ನೆಗೆಟಿವಿಟಿ ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ ಅಲ್ಲಿರೋರಿಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಹೌದು, ಮನುಷ್ಯ ಯಾವ ರೀತಿ ಅದನ್ನು ಬಳಸ್ಕೊಳ್ತಾನೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಆ ಟೆಕ್ನಾಲಜಿನ, ಆ ಕೊಟ್ಟಿರುವಂಥ ಸಿಸ್ಟಮ್ನ ಒಳ್ಳೇದಕ್ಕೆ ಬಳಸ್ಕೋಬೋದಾಗಿತ್ತು. ಆದರೆ ಫಸ್ಟು ಮನುಷ್ಯ ಬಳಸ್ಕೊಳ್ಳೋದೆ ನೆಗೆಟಿವಿಟಿಗೆ, ಕೆಟ್ಟದಕ್ಕೆ. ಅದರಿಂದನೇ ಈ ಟ್ರೈಬ್ ಲೀಡರ್ಸು ಸದ್ಯಕ್ಕೆ ನಮಗೆ ಯಾವುದೇ ರೀತಿ ಇಂಟರ್ನೆಟ್ ಬೇಡ, ಯಾಕೆಂದರೆ ಮನೆಗಳು ಕಟ್ಟೋರಿಲ್ಲ, ಬೇಟೆ ಆಡೋರಿಲ್ಲ, ತಿನ್ನೋದಕ್ಕೆ ಆಹಾರ ಇಲ್ಲ, ಎಲ್ಲ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋರೇ ಆಗ್ಬಿಟ್ರು. ಈ ಥರ ಆಗೋದ್ರೆ ಮುಂದೆ ಒಂದು ದಿನ ಟ್ರೈಬ್ನ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದ ಆ ಟ್ರೈಬ್ನ ಲೀಡರ್ ಸದ್ಯಕ್ಕೆ ನಮಗೆ ಇಂಟರ್ನೆಟ್ಟೇ ಬೇಡ, ಅದಿಲ್ಲದೆ ಹೇಗೋ ಇಷ್ಟು ವರ್ಷ ತೆಳ್ಳಿದ್ದೀವಿ, ಬದುಕಿದ್ದೀವಿ, ಇನ್ನು ಮುಂದೆನೂ ಬದುಕ್ತೀವಿ, ಆದರೆ ಇಂಟರ್ನೆಟ್ ಅನ್ನೋ ಸಿಸ್ಟಮ್ಮು ನಮ್ಮನ್ನು ಹಾಳು ಮಾಡ್ತಾ ಇದೆ, ಸೋಂಬೇರಿಗಳಾಗಿ ಮಾಡ್ತಾ ಇದೆ. ಅದರಿಂದ ಇದು ಬೇಡ ನಮಗೆ. ಪ್ಲಸ್ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಇದೆ. ಮನುಷ್ಯರ ಮೈಂಡ್ ಅನ್ನೋದು ಚೇಂಜ್ ಆಗ್ತಾಯಿದೆ, ಮಕ್ಕಳು ಮೈಂಡ್ ಅನ್ನೋದು ಚೇಂಜ್ ಆಗ್ತಾಯಿದೆ. ಆಟ ಆಡ್ತಾ ಇದ್ದ ಮಕ್ಕಳೆಲ್ಲ ಮೊಬೈಲ್ ಗೇಮ್ ಆಡೋದಕ್ಕೆ ಶುರು ಮಾಡಿದ್ದಾರೆ, ಮನೆ ಬಿಟ್ಟು ಆಚೆ ಬರೋದಿಲ್ಲ. ಅಂಥ ಪರಿಸ್ಥಿತಿ 9 ತಿಂಗಳಲ್ಲಿ ಆ ಟ್ರೈಬ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ರು. ಅದನ್ನೇ ಹೇಳ್ತಾ ಇರೋದು, ಮನುಷ್ಯ ಯಾವ ರೀತಿ ಯಾವ ವ್ಯವಸ್ಥೆನ ಬಳಸ್ಕೊಳ್ತಾನೆ ಅನ್ನೋದ್ರ ಮೇಲೆ ಜೀವನ ಶೈಲಿ ಡಿಪೆಂಡ್ ಆಗುತ್ತೆ. ಅದನ್ನು ಆಧರಿಸಿನೇ ಇವರು ಸದ್ಯಕ್ಕೆ ಇಂಟರ್ನೆಟ್ಟೇ ಬೇಡ ಅಂತ ಇದ್ದಾರೆ. ಅಂಥದ್ರಲ್ಲಿ ನಾವು ನಮ್ಮ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಆಟ ಆಡೋದಕ್ಕೆ ಬಿಡ್ತಾ ಇದ್ದೀವಿ. ಬೇಕಾ ಅವ್ರ ಮೈಂಡನ್ನು ಡಿಸ್ಟರ್ಬ್ ಮಾಡುವಂಥದ್ದು ಇಂಥ ವ್ಯವಸ್ಥೆಗಳು ಬೇಕಾ? ಯೋಚನೆ ಮಾಡಿ ಒಂದ್ಸಲ. ಬೇಕು, ಒಳ್ಳೇದಕ್ಕೆ ಬೇಕು, ಅದೇ ನೆಗೆಟಿವಿಟಿಗೆ ಹೋಗ್ತಾ ಇದೆ ಅಂದರೆ ಅಂಥದ್ದು ಬೇಕಾ ಅಂತ ಒಂದ್ಸಲ ಯೋಚನೆ ಮಾಡಿ ಆದಷ್ಟು ಮಕ್ಕಳನ್ನ ಮೊಬೈಲಿಂದ ದೂರ ಇಡಿ. ಇಲ್ಲ ಅಂದರೆ
ಈ ಲೀಡರ್ಗಳು ತೊಗೊಂಡ್ರಲ್ಲ ಆ ಥರ ಆ್ಯಕ್ಷನ್ನ ಮನೆಯಲ್ಲಿ ನೀವು ತೊಗೊಳ್ಬೇಕಾದಂಥ ಪರಿಸ್ಥಿತಿ ಯಾವಾಗಲೂ ಬರ್ತೇನೋ ಅದು ಕೈ ಮೀರಿ ಹೋದ ಮೇಲೆ ಅಷ್ಟು ಸಮಯ ತನಕ ಕಾಯೋದಕ್ಕೆ ಹೋಗ್ಬಿಡಿ. ಆದಷ್ಟು ಇಂಥದ್ದನ್ನೆಲ್ಲ ನಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಹೇಳುವಂಥ ಪಾಠಗಳು ಇವರು. ಆ ಪಾಠಗಳನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಬಿಡೋದು ನಮಗೆ ಬಿಟ್ಟಿದ್ದು, ಆದರೆ ಇದರಿಂದ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಇದೇ ರೀತಿ ಎಷ್ಟೋ ವಿಷಯಗಳಿದೆ ನಮ್ಮ ಸುತ್ತಮುತ್ತ ನಡೀತಾ ಇರೋದು, ನಮಗೆ ಜೀವನದ ದಾರಿ ತೋರಿಸುವಂಥದ್ದು, ಅಂಥ ದಾರಿಗಳನ್ನ ತಿಳಿಸುವಂಥ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್. This isolated tribe was given the internet for the first time, but it turned out to be a big mistake. Because when the richest man in the world, Elon Musk, found out about this tribe, he wanted to do good and decided to install 20 antennas in their village so that the tribe would be able to get more information about the world and evolve. But unfortunately, it didn't go as how he planned, and this is what happened to the tribe 9 months later. The Marubu tribe has been living in isolation in the Amazon rainforest located in Brazil for hundreds of years, where in order to survive, they had built small huts, had learned how to hunt fishes and boars, and mastered how to farm vegetables, grains, and fruits. But one day, their community was shocked when they were given the opportunity to have the power of the internet. So thinking it would be good for his people, the leader of the Marubu tribe decided to accept it. And at first, it was very useful for the tribe, where people were now finally able to find out more about the world, which led to more young people passionate about studies. And some even began to aspire to become doctors, engineers, and scientists. Not only that, the internet also allowed some of them to travel abroad, video chats with faraway loved ones, and even had saved lives when they needed to call for emergency help. However, the advantages of the internet soon faded away when the tribe started exploring the dark sides of the World Wide Web. You see, the people of the tribe started being on their phones constantly and became less interested in their normal day-to-day tasks, where they went from hard-working people hunting, farming, and building to constantly typing away and watching videos on their phones. Not only that, some men also started getting addicted to adult sites and started sharing indecent videos with each other on group chats, turning them more aggressive in their behavior towards women in the village. Young kids also got into the habit of playing video games and started spending hours on their phones and stopped listening to their parents. And in just only 9 months of receiving the internet, the tribe went from a hard-working one to a much lazier tribe. And now the leader of the tribe is trying to remove the internet so that his village can be back to how it was before. Which is why this story has shown us that everything in life has good and bad, and ultimately what we become depends on how we use it.